ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ನನ್ನ ಫ್ರೆಂಡು ಅಪರೂಪಕ್ಕೆ ಬರ್ತಾ ಇದ್ದಾಳೆ. ತುಂಬ ದಿನ ಇವಾಗ ಬರ್ತಾ ಇದ್ದಾಳೆ ಮನೆ ಹತ್ರ. ಸೊ ಅವಳು ನಾನು ಶಾಪಿಂಗ್ ಹೋಗ್ತಾ ಇದ್ದೀವಿ. ಏನು ತೊಗೋತೀವಿ, ಎಲ್ಲಿ ಹೋಗ್ತಾ ಇದ್ದೀವಿ ಎಲ್ಲನೂ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮನೆಯಿಂದ ಕೆಳಗೆ ಬಂದ್ವಿ. ಸೊ ತುಂಬ ಮಳೆ ಬರ್ತಾ ಇತ್ತು. ಸೊ ನೋಡ್ಬೋದು, ಹನಿ ಬೀಳ್ತಾ ಇದೆ. ಆಟೋ ಬುಕ್ ಮಾಡಿದ್ವಿ, ಆಟೋನು ಬಂತು. ಹಂಗಾಗಿ ಆಟೋದಲ್ಲಿ ಹೋಗೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ. ಅಪರೂಪಕ್ಕೆ ಬಂದಿದ್ದಲ್ಲ ನೋಡಿ ಫ್ರೆಂಡ್ಸ್, ಮುಖ ತಪ್ಪೆ. ಇವಾಗ ಫುಲ್ ಮಳೆ. ಸೊ ನಾವು ಬಂದಿದ್ದು ವಿಶಾಲ್ ಮಾರ್ಟ್ಗೆ. ಮನೆ ಹತ್ರನೇ ನಿಯರ್ ಇದೆ. ತುಂಬಾನೇ ಆಫರ್ ಹಾಕಿದ್ದಾರೆ ಅಂತ ಹೇಳಿದ್ಲು. ಹಂಗಾಗಿ ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ರು ಕೂಡ ಬಂದ್ವಿ. ಜಸ್ಟ್ 299ಗೆ ಈ ಒಂದು ಡ್ರೆಸ್ ಸಿಗ್ತಾ ಇದೆ. ಹಾಗೆ ಮಕ್ಕಳಿಗೆ ಪ್ಯಾಂಟು, ಟಾಪ್ಸು ಎಲ್ಲನೂ ಕೂಡ ಕಡಿಮೆ ರೇಟಲ್ಲಿ ಇತ್ತು. ನನ್ನ ಫ್ರೆಂಡು ಮಗಳಿಗೆ ನೋಡ್ತಾ ಇದ್ಲು. ಈ ಥರ ನೈಟ್ ಪ್ಯಾಂಟ್ ಎಲ್ಲ ಜಸ್ಟ್ 120 ರುಪೀಸ್ಗೆ ಸಿಗ್ತಾ ಇತ್ತು. ಅದೇ ನೀವು ಔಟ್ಸೈಡ್ ತೊಗೊಂಡ್ರೆ ಮಿನಿಮಮ್ ಅಂದರೂ 200 ರುಪೀಸ್ ಇರುತ್ತೆ. ಎಲ್ಲ ಕಡೆನೂ ಆಫರ್ ಹಾಕಿದಾರಂತೆ. ಇವಾಗಂತೂ ತುಂಬ ಟ್ರೆಂಡಿಂಗ್ ಟಾಪ್ಸು, ಪ್ಯಾಂಟು, ಟೀ ಶರ್ಟ್ಸ್ಗಳು ಪ್ರತಿಯೊಂದೂ ಸಿಗುತ್ತೆ. ನಾನು ಇಲ್ಲಿ ಏನೇನು ತೋರಿಸ್ತಾ ಇದ್ದೀನಿ ನೋಡ್ಬೋದು. ಕೆಲವೊಂದಷ್ಟು ಐಟಮ್ಸು ತುಂಬ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ. ಅದಾದಮೇಲೆ ಕ್ಯೂಟ್ ಆಗಿರೋಂತಹ ಮಕ್ಕಳು ಐಟಮ್ಸ್ ಅಂತೂ ತುಂಬ ಕಲೆಕ್ಷನ್ಸ್ ಇತ್ತು. ನನ್ನ ಮಗಳಂತೂ ಒಂದು ಹತ್ರ ನಿಲ್ತಾನೆ ಇರಲಿಲ್ಲ. ನನ್ನ ಫ್ರೆಂಡ್ ಮಕ್ಕಳು ಬಂದಿದ್ರಲ್ವ, ಸೊ ಹಂಗಾಗಿ ಅವ್ರ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ಲು. ಹಂಗಾಗಿ ಅವಳು ನಾವು ಫುಲ್ಲು ಫ್ರೀಯಾಗಿ ಬಿಟ್ಬಿಟ್ಟಿದ್ವಿ. ಹಾಗೆ ನಮ್ಮ ಪಾಪುಂಗೆ ಒಂದೆರಡು ಜೊತೆ ಡ್ರೆಸ್ ತೊಗೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಕ್ಯೂಟ್ ಆಗಿರೋದು ಚೆನ್ನಾಗಿತ್ತು. ಎಲ್ಲನೂ ಕೂಡ ನೋಡ್ತಾ ಇದ್ವಿ. ಇದು ನನಗೆ ಇಷ್ಟ ಆಯಿತು, ಬಟ್ ಸೈಜು ಸಿಗಲಿಲ್ಲ. ಇದು 12 to 18 ಮಂತ್ಸ್ವರೆಗೂ ಅಷ್ಟೇ ಇದ್ದಿದ್ದು. ಈ ಪಿಂಕೂ ಇಷ್ಟ ಆಯಿತು, ಬಟ್ ಅದರಲ್ಲೂ ಅಷ್ಟೇ ಸೈಜ್ ಇರಲಿಲ್ಲ. ಅಂದರೆ ಅವಳಿಗೆ ಆಲ್ರೆಡಿ 4 years ಅಲ್ವಾ, ಸ್ವಲ್ಪ ದೊಡ್ಡ ಸೈಜ್ ತೊಗೊಳ್ಳೋಣ ಅಂದ್ಕೊಂಡ್ವಿ. ಈ ಕಡೆ ನನ್ನ ಫ್ರೆಂಡು ಅವಳ ಮಗಳಿಗೆ ಜೀನ್ಸ್ ಎಲ್ಲ ತೊಗೋತಾ ಇದ್ಲು. ಅದಾದಮೇಲೆ ನೈಟ್ ಪ್ಯಾಂಟ್ ತೊಗೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ನೋಡ್ತಾ ಇದ್ಲು. ಒಂದು ರೇಟ್ ಜಾಸ್ತಿ ಇರ್ತಾಯಿತ್ತು. ಇದೆಲ್ಲ ಬಂದ್ಬಿಟ್ಟು 299 ಇರ್ತಾಯಿತ್ತು. ಇನ್ನೆಲ್ಲ ಬಂದ್ಬಿಟ್ಟು 120-200 ರುಪೀಸ್ಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರ್ತಾಯಿತ್ತು. ನೆಕ್ಸ್ಟ್ ಇವಾಗ ಫಸ್ಟ್ ಫ್ಲೋರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇವಳು ನನ್ನ ಫ್ರೆಂಡು. ಎಷ್ಟು ವರ್ಷದಿಂದ ಫ್ರೆಂಡ್ಶಿಪ್ ನಮ್ಮದು? 6 ವರ್ಷದಿಂದ ಫ್ರೆಂಡ್ಶಿಪ್ಪು. ಇವರು ಅವರಿಬ್ಬರು ಮಕ್ಕಳು. ಆಯ್ ಮಾಡ್ರು. ಇದು ನಮ್ಮ ಮಗಳು. ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ಫಸ್ಟ್ ಫ್ಲೋರಿಗೆ. ಇಷ್ಟು ಪರ್ಚೇಸ್ ಮಾಡಿದ್ದೀವಿ. ಇಲ್ಲ ನೋಡಿ ಚಿನ್ನಿ. ಸೊ ಇವಾಗ ಫಸ್ಟ್ ಫ್ಲೋರಿಗೆ ಬಂದ್ವಿ. ಫಸ್ಟ್ ಫ್ಲೋರಲ್ಲಿ ಮಕ್ಕಳು ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಅಂದರೆ ಬಾಯ್ಸ್ದು ಕಲೆಕ್ಷನ್ಸು ಜಸ್ಟ್ ನಿಮಗೆ 99ಗೆ 120ಗೆ ಎಲ್ಲ ಕೂಡ ಕಲೆಕ್ಷನ್ಸ್ ಸಕ್ಕತ್ತಾಗಿದೆ. ಅಂದರೆ 4 years 5 years 10 yearsವರೆಗೂ ಚೆನ್ನಾಗಿದೆ. ನಮ್ಮ ದಿಶಿಗೆ ಇವಾಗ 12 years ಆಗಿರೋದ್ರಿಂದ ಅವ್ನಿಗೆ ಸ್ವಲ್ಪ ಸೈಜ್ ಸಿಗಲಿಲ್ಲ. ಅಂದರೆ ನಾವು ಸ್ವಲ್ಪ ಫ್ರೀ ಸೈಜ್ ತೊಗೊಳ್ಳೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಅದರಲ್ಲಿ ಒಂದು 2 ಶರ್ಟ್ ಏನೋ ತೊಗೊಂಡೆ. ಶೂ ಅಷ್ಟೇ 199, ಬರೀ 99 ಎಲ್ಲನೂ ಕೂಡ ಕಲೆಕ್ಷನ್ಸ್ ಚೆನ್ನಾಯಿತು. ನನ್ನ ಮಗಳಲ್ಲಿ ಕ್ರಯಾನ್ಸ್ ತೊಗೊಂಬಿಟ್ಟು ಎತ್ತಿಟ್ಕೊಂಡ್ಬಿಟ್ಟಿದ್ದಾಳೆ. ಅದಾದಮೇಲೆ ಶೂ ಅಂತೂ ಸೂಪರಾಗಿತ್ತು ಕಲೆಕ್ಷನ್ಸು. ಯಾರಾದರೂ ನಿಯರ್ ಇದ್ದರೆ ಖಂಡಿತ ವಿಸಿಟ್ ಮಾಡಿ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಅಂದರೆ ಫುಲ್ಲು ಎಲ್ಲಿ ನೋಡಿದ್ರೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಅದಾದಮೇಲೆ ನಾವು ಕೂಡ ನನ್ನ ಮಗಳಿಗೆ ಒಂದೆರಡು ಶೂ ಟ್ರೈ ಮಾಡಿದ್ವಿ, ಬಟ್ ಅವಳಿಗೆ ಸೈಜ್ ಆಗಲಿಲ್ಲ. ಸೌಂಡ್ ಬರೋದಿಲ್ಲ, ಸಿಗಲ್ಲ ಇಲ್ಲಿ. ನೋಡು, ಇದು ಬೇಡ, ಹಾಕೊಂಡು ನೋಡು ಅಷ್ಟೇ. ಹಾಕೊಂಡು ನೋಡು. ಇದು ಅಲ್ಲಿ पूरा मिक्स है. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಫ್ಲೋರಿಗೆ ಬಂದ್ವಿ. ಸ್ವಲ್ಪ ಗ್ರಾಸರಿ ಐಟಮ್ಸ್ ತೊಗೋಬೇಕಿತ್ತು. ಅದಾದಮೇಲೆ ಸ್ವಲ್ಪ ಪಿಂಗಾಣಿ ಐಟಮ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ನನ್ನ ಫ್ರೆಂಡು.
ಹಂಗಾಗಿ ನೋಡೋಣ ಅಂತ ಬಂದ್ವಿ. ಮ್ಯಾಟು ಅಷ್ಟೇ 99 199ಗೆ ಸೂಪರ್ ಆಗಿತ್ತು ಕಲೆಕ್ಷನ್ಸು. ಅದಾದಮೇಲೆ ಇಲ್ಲಿ ಟವಲ್ ಸೆಕ್ಷನಿಗೆ ಬಂದ್ವಿ. ಟವಲ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಕಾಫಿ ಕುಡಿಯೋ ಮಗ್ಗಂತೂ 99ಗೆ 6 ಪೀಸ್ ಏನೋ ಬರುತ್ತೆ. ತುಂಬ ಚೆನ್ನಾಗಿತ್ತು ಕಲರ್ಸು, ಹಾಗೆ ಕಲೆಕ್ಷನ್ನು ಕೂಡ ಅಷ್ಟೇ ಚೆನ್ನಾಗಿತ್ತು. ಇದು ಬಂದ್ಬಿಟ್ಟು ಪಾಟು, ಜಸ್ಟ್ ನಿಮಗೆ 199ಗೆಲ್ಲ ಈ ಥರ ಪಾಟ್ ಸಿಗುತ್ತೆ. 199 299 ಕೆಳಗಡೆ ಅಲ್ಲೆಲ್ಲ ಯೆಲ್ಲೋ ಕಲರು ಗ್ರೀನ್ ಎಲ್ಲ ಇದೆಯಲ್ಲ, ಇದೆಲ್ಲ ಬಂದು 50 ರುಪೀಸ್ಗೆ 2 ಪೀಸ್ ಸಿಗ್ತಾಯಿತ್ತು. ಇದೆಲ್ಲ ಬಂದ್ಬಿಟ್ಟು ಕಾಫಿ ಕುಡಿಯೋ ಮಗ್ಸು, ಜಸ್ಟ್ 99ಗೆ 6 ಪೀಸಸ್ ಇತ್ತು. ತುಂಬ ಚೆನ್ನಾಗಿ ಕಲರ್ಸ್ ಇತ್ತು. ನಾವು ಒಂದು 2 ಪೀಸ್ ಏನೋ ತೊಗೊಂಡ್ವಿ. ಸೊ ಲಾಸ್ಟಲ್ಲಿ ತೋರಿಸ್ತೀನಿ ಏನೇನು ತೊಗೊಂಡ್ವಿ ಅಂತ. ನೆಕ್ಸ್ಟ್ ಇಲ್ಲಿ ಬಂದರೆ ಸ್ಟವ್ವು, ಪ್ಲಾಸ್ಟಿಕ್ ಐಟಮು, ಬಾಟಲ್ಸು, ಲಂಚ್ ಬಾಕ್ಸು ಎಲ್ಲ ಕೂಡ ಇತ್ತು. ಅದಾದಮೇಲೆ ನಾವಿಲ್ಲಿ ಸ್ವಲ್ಪ ಗ್ರಾಸರಿ ಹತ್ರ ಬಂದ್ವಿ, ಏನಾದರೂ ಆಫರ್ ಇದೆಯಾ ಅಂದ್ಬಿಟ್ಟು. ತೊಗರಿಬೇಳೆ ಆಫರ್ ಇತ್ತು. ಜಸ್ಟು ನಿಮಗೆ 122 ರುಪೀಸ್ ಏನೋ ಪರ್ kg. ನಾನೊಂದು 2 kg ತೊಗೊಂಡೆ. ನೋಡ್ತಾ ಇದ್ದೀರಲ್ಲ, ಅಲ್ಲೇ ಪ್ರೈಸೆಲ್ಲ ಹಾಕಿರ್ತಾರೆ, ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೋಬೋದು. ಅದಾದಮೇಲೆ ಇದೊಂದು ಟ್ರೇ ಚೆನ್ನಾಗಿತ್ತು. ಬರೀ 99 ರುಪೀಸ್ಗೆ ಎಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಅದಾದಮೇಲೆ ನನ್ನ ಫ್ರೆಂಡು ಈ ರೀತಿ ತಿಂಡಿ ತಿನ್ನೋದಕ್ಕೆ ಪ್ಲೇಟ್ಸ್ ಎಲ್ಲ ನೋಡ್ತಾ ಇದ್ಲು. ಇದರಲ್ಲೂ ಕೂಡ ಅಷ್ಟೇ ಬೈ 1 get 1 ಎಲ್ಲ ಆಫರ್ ಇತ್ತು. ಹಂಗಾಗಿ ಅವಳು ಕೂಡ ಒಂದೆರಡು ತೊಗೊಂಡ್ಳು. ಇಲ್ಲಿ ನನ್ನ ಮಗಳು ಏನೇನು ಸಿಗುತ್ತೋ ಕೈಗೆ ಎಲ್ಲನೂ ತೊಗೊಬಂದ್ಲು. ಅದಾದ್ಮೇಲೆ ನಾನು ಇದೊಂದು ಟ್ರೇ ತೊಗೊಂಡೆ. ಈ ಬೌಲ್ ಬೈ 1 get 1 ತುಂಬ ಚೆನ್ನಾಗಿತ್ತು. 50 ರುಪೀಸ್ಗೆ 2 ಪೀಸ್ ಬರುತ್ತೆ, ಅಂದರೆ 25 ರುಪೀಸ್ಗೆ ಒಂದು, ವರ್ತು ಅಂತ ಹೇಳ್ಬೋದು. ಅದಾದ್ಮೇಲೆ ಮ್ಯಾಟ್ ಎಲ್ಲ ನೋಡಿದ್ವಿ. ಮ್ಯಾಟು ಎಲ್ಲ ಮನೇಲಿ ಜಾಸ್ತಿ ಇತ್ತು, ಹಾಗಾಗಿ ಇವಾಗ ಎಲ್ಲನೂ ತೊಗೊಂಡು ಇವಾಗ ನಮ್ಮದು ಶಾಪಿಂಗ್ ಮುಗೀತು. ಇವಾಗ ಬಿಲ್ಲೆಲ್ಲ ಹಾಕಿಸ್ಕೊಂಡು ಅಲ್ಲಿಂದ ಆಟೋ ಮಾಡಿಕೊಂಡು ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಮತ್ತೆ ನೀನು ಕರೀಲಿಲ್ಲ ಮನೆಗೆ ಬಾ ಅಂತ? ನೀನು ಕರಿಬೇಕು ತಾನೇ? ಕರಿಬೇಕು ತಾನೆ? ನೀನು ಕರಿ ನಮ್ಮನ್ನ. ಬನ್ನಿ ನಮ್ಮ ಮನೆಗೆ. ನಾವು ಎಲ್ಲಿ ನಿಮ್ಮ ಮನೆ? ಇನ್ನೂ ಹೋಗ್ಬೇಕು ನಿಮ್ಮ ಮನೆ ಹತ್ರ. ಇನ್ನೂ ದೂರ ಹೋಗ್ಬೇಕು ನಿಮ್ಮ ಮನೆಗೆ. ಹೌದೇನಾ? ಏನ್ ತಗೊಂಬಂದೆ ನೀನು ವಿಶಾಲ್ ಮಾರ್ಟಲ್ಲಿ? ನನಗೆ ಗೊತ್ತಿಲ್ಲಪ್ಪ. ನಿಜ ನಾನು ನೋಡಿಲ್ಲ. ಯಾಕಂದ್ರೆ ನೀನು ಕೊಟ್ಟಿದ್ದು ನಾನು ತಿಂದೆ ಅಷ್ಟೇ. ನೀನೇನು ಕೊಟ್ಟೆ? ಹೌದಾ? ಅಷ್ಟೇ ತಗೊಂಡ? ಇನ್ನೂ ಹೋಗ್ಬೇಕು. ಟೀ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇವರೆಲ್ಲ ನನ್ನ ಫ್ರೆಂಡ್, ಇವರು ನಾನು ಅವ್ರ ಫ್ರೆಂಡ್. ಹೇಳಕ್ಕೆ ಬರ್ತಿಲ್ಲಲ್ಲೇ, ನನ್ನ ಫ್ರೆಂಡ್ ಮಕ್ಳು ಇವರು. ಆಯ್ ಮಾಡ್ರ ಎಲ್ಲ ಕುತ್ಕೊಳ್ಳೆ, ಟೀ ಮಾಡ್ತೀನಿ. ನೆಂಟ್ರು ನೀನು ಅಪರೂಪಕ್ಕೆ ಬಂದಿದ್ಯಾ ನಮ್ಮ ಮನೆಗೆ. ಹಾಯ್ ಫ್ರೆಂಡ್ಸ್, ಇವಾಗ ಹೋಗ್ತಾ ಇದ್ದಾಳೆ. ಹೆಂಗ ಅನಿಸ್ತೈತೆ? ತುಂಬ ಚೆನ್ನಾಗಿತ್ತು. ತುಂಬ ದಿವಸ ಆಯಿತು ಬರ್ದಲೆ. ನಾವು ಬಂದಿದ್ದೀವಿ. ವಿಶಾಲ್ ಮಾರ್ಟಿಗೆ ಹೋಗಿದ್ವಿ, ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ. ಇವಾಗ ಟೀ ಕುಡಿದು ಅರ್ಶಿನ ಕುಂಕುಮನ ಕೊಟ್ಟಿದ್ದೀನಿ. ಇವಾಗ ರೆಡಿ ಹೊರಟಿದ್ದಾಳೆ. ಅಂದರೆ ಅವ್ರ ಹಸ್ಬೆಂಡಿಗೆ ಫೋನ್ ಮಾಡಿ ಕರೆದಿದ್ದಾಳೆ, ಬರ್ತಾರೆ ಬೈಕ್ ತೊಗೊಂಡು. ಸೊ ಬಂದಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದಾಳೆ. ಸೊ ತುಂಬ ದಿನ ಆದಮೇಲೆ ಸಿಕ್ಕಿದ್ದಾಳೆ. ಮುಡಿ ಕೊಟ್ಟಿದ್ದಾಳೆ, ಯಾರೋ ಏನು ಅನ್ಕೋಬೇಡಿ, ಮುಡಿ ಕೊಟ್ಟಿದ್ದಾಳೆ ಅಷ್ಟೇ. ಬಾಯ್ ಮಾಡು. ಬಾಯ್. ಕಾಲು ಹಂಗೆ ಎತ್ತಬಾರ್ದು ನೋಡಿ. ಇವರಿಬ್ಬರು ಒಂದೇ ಏಜು, ಒಂದೇ ಕ್ಲಾಸು. ಇವಂದು ಯಾವ ಇಸ್ಪಿನೇ? ಹಾಂ, ನಿಂದು ಯಾವುದು? 39 ಹಂಗಾರೆ ಇವನು ನಮ್ಮ ದಿಶು ದೊಡ್ಡವನು, ಅವ್ನು 6. ಬಾಯ್. ಸೊ ಫ್ರೆಂಡ್ಸ್, ಇವಾಗ ನನ್ನ ಫ್ರೆಂಡ್ ಕೂಡ ಮನೆಗೆ ಹೋದ್ಲು. ಸೊ ನಾನು ಏನೇನು ವಿಶಾಲ್ ಮಾರ್ಟಿಂದ ತಂದಿದ್ದೀನಿ ಅಂತ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ.
ಸೊ ಇದೊಂದು ಬ್ಯಾಗು ಕೂಡ ಅಲ್ಲೇ ಪರ್ಚೇಸ್ ಮಾಡಿದೆ. ಕ್ಯಾರಿ ಬ್ಯಾಗ್ ತೊಗೊಂಡ್ರೆ 20 ರುಪೀಸು ಸುಮ್ಮನೆ ವೇಸ್ಟ್ ಅಂದ್ಬಿಟ್ಟು ಇದು 99ಗೆ ಚೆನ್ನಾಗಿ ವರ್ತ್ ಅನ್ನಿಸ್ತು. ಹಾಗಾಗಿ ಇದೊಂದು ಬ್ಯಾಗ್ ತಗೊಂಡೆ. ಸುಮ್ಮನೆ ಅಮ್ಮ. ಸೊ ತುಂಬಾ ಆಫರ್ ಬಿಟ್ಟಿದ್ದಾರೆ. ಯಾರಾದ್ರೂ ವಿಶಾಲ್ ಮಾರ್ಟ್ ನಿಯರ್ ಇದ್ರೆ ಹೋಗಿ ಖಂಡಿತವಾಗ್ಲು. ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ಇದು ಬಂದ್ಬಿಟ್ಟು ಕಪ್ಪು ಮಗ್ ಅಂತಾರಲ್ಲ ಅದು, ಅಂದ್ರೆ ಟೀ ಕುಡಿಯೋಕ್ಕೆ ಅಂದ್ಬಿಟ್ಟು ತಗೊಂಡಿದ್ವಿ. ಇದನ್ನ ಓಪನ್ ಮಾಡಿಲ್ಲ. ಸೊ ಊರಿಗೆ ತಗೊಳೋಣ ಅಂತ ಹಂಗೆ ಇಟ್ಟಿದ್ದೀನಿ. ಜಸ್ಟ್ 99ಗೆ ನಿಮ್ಗೆ ಈ ತರ 6 ಪೀಸ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಇಲ್ಲಾಂದ್ರೆ ಯಾರಾದ್ರೂ ಗಿಫ್ಟ್ ಪರ್ಪಸ್ಗೆ ನೀವೇನಾದ್ರೂ ಕೊಡ್ತೀರಾ ಅಂದ್ರೂ ಕೂಡ ಚೆನ್ನಾಗಿದೆ. ಸೊ ನಾನಿಲ್ಲಿ ಗ್ರೀನ್ ತಗೊಂಡಿದ್ದೀನಿ, ಅಂದ್ರೆ ಪಿಸ್ತಾ ಕಲರ್ ತಗೊಂಡಿದ್ದೀನಿ. ಕಾಣಿಸ್ತಾ ಇದೆ ಅನ್ಕೋತೀನಿ. ಜಸ್ಟ್ 99 ರುಪೀಸ್ಗೆ ನಿಮ್ಗೆ ಈ ಒಂದು ಪ್ರಾಡಕ್ಟ್ ಸಿಗುತ್ತೆ. ಸೊ ಇವಾಗ ನೆನ್ನೆ ಅಷ್ಟೇ ಆಫರ್ ಬಿಟ್ಟಿದ್ದಾರಂತೆ, ಬೇಗ ಹೋಗಿ ತಗೊಳ್ಳಿ. ಇದೊಂದು ಪ್ರಾಡಕ್ಟ್ ತಗೊಂಡೆ ನಾನು. ಇದು ಊರಿಗೆ ತಗೊಳೋಣ ಅನ್ಕೊಂಡಿದ್ದೀನಿ, ಹಂಗಾಗಿ ಓಪನ್ ಮಾಡಿಲ್ಲ ಇದು. ಸೊ ಇದು ಒಂದು ಐಟಮ್ಸು. ನೆಕ್ಸ್ಟು ಇದು ಅಷ್ಟೇ 99. ಅಷ್ಟು ಚೆನ್ನಾಗಿದೆ ಅಂದರೆ ವೆಯ್ಟ್ ಕೂಡ ಇದೆ. ಇದರಲ್ಲಿ ಏನಾದರೂ ತವಾ ಫ್ರೈ, ಚಿಕನ್ದು ತಂದೂರಿ ಆ ಥರ ಏನಾದರೂ ರೆಸಿಪಿ ತೋರಿಸೋದಕ್ಕೆ ಚೆನ್ನಾಗಿದೆ. ಒಂದು ಸೈಡು ಸಾಸ್ ಏನಾದ್ರು ಹಾಕೋಬೋದು. 2 ಸೈಡ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಚಟ್ನಿ ಒಂದು ಸೈಡು ಸಾಸು, ಇನ್ನೊಂದು ಸೈಡ್ ಚಟ್ನಿ ಹಾಕೋಬೋದು. ಪ್ರೆಸೆಂಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ನೋಡಿ, ನಾನೇನಾದರೂ ರೆಸಿಪಿ ಮಾಡ್ತಾ ಇರ್ತೀನಲ್ಲ, ತೋರಿಸೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇದೊಂದು ಪೀಸ್ ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ಇದೊಂದು ಟ್ರೇ ತೊಗೊಂಡಿದ್ದೀನಿ. ಇದು 69 ರೂಪಾಯಿಗೆ ಸಿಕ್ತು ನನಗೆ. ಚೆನ್ನಾಗಿದೆ, ಹಂಗಾಗಿ ಇದೊಂದು ತೊಗೊಂಡೆ. ಏನಾದರೂ ಕಾಫಿ ಟೀ ಎಲ್ಲ ಯಾರಾದರೂ 2-3 ಜನ ಬಂದಾಗ ಕೊಡೋದಕ್ಕೆ ಚೆನ್ನಾಗಿದೆ. ನಮ್ಮ ಮನೇಲಿ ದೊಡ್ಡದಿದೆ ಟ್ರೇ 2. ಇದೊಂಥರ ಕ್ಯೂಟಾಗಿ ಚೆನ್ನಾಗಿದೆ ಅಂತ ಇದೊಂದು ತಗೊಂಡೆ. ಇದಾದ್ಮೇಲೆ ಈ ಥರದ್ದು 2 ಬೌಲ್ ತೊಗೊಂಡೆ. ಇದು ಬೈ 1 get 1, ಜಸ್ಟ್ 50 ರುಪೀಸ್ ಅಷ್ಟೇ. ಇದು 49 ರುಪೀಸು. ಇದು ಚಟ್ನಿ ಮತ್ತು ಸಾಂಬಾರೆಲ್ಲ ಹಾಕಲಿಕ್ಕೆ ಚೆನ್ನಾಗಿದೆ. ಹಾಗೆ ನಾನು ರೆಸಿಪಿ ಎಲ್ಲ ಮಾಡ್ತಿರ್ತೀನಲ್ಲ, ಅದಕ್ಕೂ ಬೇಕು ಅಂದ್ಬಿಟ್ಟು ಇದೊಂದು ಸ್ವಲ್ಪ ತೊಗೊಂಡೆ. ಅದಾದಮೇಲೆ ಇದು ಪುಟಾಣಿ ಬೌಲ್ಸು. ಇಲ್ಲ, ಸೊ ಇದು ಪ್ಯಾಕ್ ಆಫ್ 6 ಬರುತ್ತೆ. ಬರೀ 50 ರೂಪಾಯಿ ಅಷ್ಟೇ. 49 ರುಪೀಸ್ಗೆ ನಾನು ತೊಗೊಂಡಿದ್ದು. ಸೊ ನೋಡ್ಬೋದು, ಇದು ಪ್ಯಾಕ್ ಆಫ್ 6 ಬರುತ್ತೆ. ಇದನ್ನು ಒಂದು ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ರೆಸಿಪಿ ಎಲ್ಲ ತೋರಿಸ್ತೀನಲ್ವ, ಅದಕ್ಕೆ ಸ್ವಲ್ಪ ಐಟಮ್ಸ್ ಎಲ್ಲ ತೋರಿಸ್ಬೇಕಲ್ವ, ಇಂಗ್ರೀಡಿಯೆಂಟ್ಸು. ಹಂಗಾಗಿ ಈ ರೀತಿ ಪುಟಾಣಿ ಇದು 6 ಪೀಸಿಗೆ ಬರೀ 50 ರೂಪಾಯಿ ಆರಾಮಾಗೆ ತಗೋಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ವಿಶಾಲ್ ಮಾರ್ಟಲ್ಲೂ ಆಫರ್ ಹಾಕಿದ್ದಾರೆ, ಹೋಗಿ ಚೆಕ್ ಮಾಡಿ. ಹಾಗೆ ನನ್ನ ಮಗಳಿಗೆ ಒಂದು ಫ್ರಾಕ್ ತೊಗೊಂಡೆ. ಇದು 180 ರುಪೀಸು. ಒಂಥರ ಚೆನ್ನಾಗಿದೆ, ಕ್ಯೂಟಾಗಿದೆ. ಹಂಗಾಗಿ ಇದೊಂದು ತೊಗೊಂಡೆ. ಅದಾದಮೇಲೆ ಸ್ವಲ್ಪ ರೇಷನ್ ತೊಗೊಂಡೆ ನಾನು. ಒಂದು 2 kg ತೊಗರಿಬೇಳೆ, ಹಾಗೆ ಉದ್ದಿನ ಬೇಳೆ ತೊಗೊಂಡೆ. ಇದೆರಡು ತೊಗೊಂಡೆ. ನೆಕ್ಸ್ಟು ನನಗೊಂದು ಟೀ ಶರ್ಟ್ ತೊಗೊಂಡೆ. ಸೊ ನೋಡ್ಬೋದು, ಇದು 170 ರುಪೀಸು. 159, 160 ರುಪೀಸ್ ಅಷ್ಟೇ. ಇದು ಚೆನ್ನಾಗಿದೆ, ಪಿಂಕ್ ಕಲರ್ ತೊಗೊಂಡಿದ್ದು. ದಿಶುಗೆ ಒಂದು ಟೀ ಶರ್ಟ್ ತೊಗೊಂಡಿದ್ದೀನಿ. ಇದು ಸಮ್ಮರ್ಗೆಲ್ಲ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಟ್ರಿಪ್ಗೆಲ್ಲ ಹೋಗ್ತೀವಲ್ವ, ಅದಕ್ಕೂ ಯೂಸ್ ಆಗುತ್ತೆ ಅಂತ ಇದೊಂದು ತೊಗೊಂಡೆ. ಹಾಗೆ ಇದೊಂದು ರೆಡ್ ಟೀ ಶರ್ಟು ಕೂಡ ತೊಗೊಂಡಿದ್ದೀನಿ. ಇದು ಕೂಡ ಅವನಿಗೆ ತೊಗೊಂಡಿದ್ದು. ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಇದು 150, ಇದು ಬರೀ 120 ಅಷ್ಟೇ. ಹಾಗೆ 2 ಟವಲ್ ತೊಗೊಂಡೆ. ಇದಂತೂ ವರ್ತ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಏಕೆಂದರೆ ಇಷ್ಟು ದೊಡ್ಡದಾಗಿದೆ, ವಿತ್ ಕಾಟನ್ ಮೆಟೀರಿಯಲು. ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ. ಜಸ್ಟ್ ನಿಮಗೆ 99ಗೆ ಈ ಒಂದು ಪ್ರಾಡಕ್ಟ್ ಸಿಗುತ್ತೆ. ನೋಡ್ತಾ ಇದ್ದೀರಲ್ವ, ಜಸ್ಟ್ 99. ತುಂಬಾ ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮ್ ತೊಗೊಂಡಾಗ 200 ರುಪೀಸ್ ಇತ್ತು. ಬಟ್ ಕ್ಲಾತು ತುಂಬ ಚೆನ್ನಾಗಿದೆ. ಬರೀ 100 ರುಪೀಸ್ಗೆ ನಿಮಗೆ ಈ ಒಂದು ಟವಲ್ ಸಿಗುತ್ತೆ. ಹೊರಗಡೆ ಎಲ್ಲ ಸಿಗೋದೇ ಇಲ್ಲ ಈ ರೇಟಿಗೆ. ಇದೊಂದು ಟವಲ್ ತೊಗೊಂಡೆ. ಇದೊಂದು ಸ್ಮೂತಾಗೆ, ಇದು ನಮ್ಮ ಪಾಪುಗೆ ಅಂತ ತೊಗೊಂಡಿದ್ದೀನಿ. ಸ್ಮೂತಾಗಿದೆ. ಇದೊಂದು ಟವಲ್ ತೊಗೊಂಡೆ. ಸೊ ಇಲ್ಲೇ ಇದ್ದಾಳೆ. ಅವಳಿಗೆ ಕ್ಲೇ ತೊಗೊಂಡ್ವಿ ಒಂದು ಆಟ ಆಡೋಕ್ಕೆ. ಇಲ್ಲೆಲ್ಲ ಆಲ್ರೆಡಿ ಹಾಳು ಮಾಡ್ತಾ ಇದ್ದಾಳೆ ನೋಡ್ಬೋದು. ಇದೊಂದು 100 ರುಪೀಸ್ ಅಷ್ಟೇ. ಸೊ ಅದಾದಮೇಲೆ ಸ್ವಲ್ಪ ಬಿಸ್ಕೆಟು ಅದನ್ನೆಲ್ಲ ತೊಗೊಂಡ್ವಿ. ಅದು ಆಲ್ರೆಡಿ ಖಾಲಿ ಮಾಡಿದ್ದಾರೆ. ಸೊ ಇವತ್ತಿನ ಶಾಪಿಂಗ್ ಇಷ್ಟೇ ಫ್ರೆಂಡ್ಸ್. ನನ್ನ ಫ್ರೆಂಡ್ ಬೇರೆ ಬಂದಿದ್ಲಲ್ವ, ತುಂಬ ದಿನ ಆಗಿತ್ತು. ಹಂಗಾಗಿ ಅವಳು ಕೂಡ ಕೆಲವೊಂದಷ್ಟು ಐಟಮ್ಸು ಮನೆಗೆ ಪರ್ಚೇಸ್ ಮಾಡಿದ್ಲು. ನಾನು ಕೂಡ ಒಂದು ಸ್ವಲ್ಪ ತೊಗೊಂಡೆ. ಇವತ್ತಿನ ವಿಡಿಯೋ ಇಷ್ಟೇ, ಶಾಪಿಂಗ್ ಬ್ಲಾಗ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾವಳ ಮಗಳು. ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.